ಅದು ಎಂತ ಎಕ್ಸ್ಪೀರಿಯನ್ಸ್. ನಮ್ಮ ಫಾರಿನ್ ಮೇಡಮ್ ಗಾಗಲ್ಸ್ ಬೇಕಿದ್ರೆ ಡೋಂಟ್ ಡಿಸ್ಟರ್ಬ್. ಇದು ನಮಗೆ ರೂಮಿಂದ ವ್ಯೂ ಹೇಗೆ ಬರುತ್ತೆ. ಸ್ವಿಮ್ಮಿಂಗ್ ಪೂಲ್, ಗರ್ಲ್ಸ್ಗೆ ನಾವು ಎರಡು ರೂಮ್ ತಗೊಂಡೆ. ಇಲ್ಲೊಬ್ಳಿದ್ದಾನೆ, ಹಾಯ್ ಮಾಡಿ. ಇದೊಂದು ರೂಮು ಸೇಮ್ ಇದೆ. ನೀಟ್ ಆ್ಯಂಡ್ ಕ್ಲೀನ್ ವಾಶ್ರೂಮ್. ಸೇಮ್ ಇದು ಕೂಡ ಅಷ್ಟೇ, ಇಲ್ಲಿಂದನೂ ಅಷ್ಟೇ ನಮಗೆ ವ್ಯೂ, ಪೂಲ್ ವ್ಯೂ ಚೆನ್ನಾಗಿದೆಯಲ್ಲ. ಪ್ಲಸ್ ನಾವು ಇಲ್ಲೊಂದು ರೂಮ್ ತಗೊಂಡು, ಇದು ಕೂಡ ಸೇಮ್ ಬಟ್ ಎ ಸಿ ಇದೆ. ಇದೊಂದು ವಾಶ್ರೂಮ್. ಹಾಯ್ ಗರ್ಲ್ಸ್, ಫುಲ್ ಪ್ರೊಟೆಕ್ಷನ್ ಆಗಿ ಇಟ್ಕೊಂಡಿದ್ದೀವಿ ಬಿಸಿಲಿಗೆ ಪ್ರೊಟೆಕ್ಷನ್ ಸಾರಿ. ಬರ್ತೀನಿ ಮತ್ತೆ. ಜಿಂಬದು ಫ್ರೆಂಡ್ ಅಂಕಿತಾ ಚಿಂಪ ಮುಟ್ಲಿಕ್ಕೆ ಮನಸ್ಸಾಗ್ತಿದೆ. बाहर बोल दो तो जंतुला यार. ಸುಸ್ತಾಯ್ತಾ? ಅದು ಎತ್ತಬೇಕು ಅಲ್ಲಿ.
ಸೊ ನಾವಿಲ್ಲಿ ಇವಾಗ ಹಾಫ್ ಆನ್ ಅವರ್ ಅರ್ಧ ಕಿಲೋಮೀಟರ್ ಇದೆ ಅಂತೆ ಆಟೋ ಅಣ್ಣ ಹೇಳಿದ್ರು. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಫಾರಿನ್ ಮೇಡಮ್. ಹಾಯ್, ಇಲ್ಲ ನೋಡಿ, ಅಲ್ಲಿ ನೋಡಿ ನಮ್ಮ ಶೆಟ್ರ್ ಮೇಡಮ್. ಫುಲ್ ಪ್ರೊಟೆಕ್ಷನ್, ಒಂದು ಕ್ಯಾಪ್, ಒಂದು ಗಾಗಲ್ಸ್, ಬೇಕಿದ್ರೆ ಮುಖ ಹೀಗೆ ಮುಚ್ಕೊಂಡು ಹೋಗ್ಬೇಕು. ನಾಳ್ದು ನೋಡೋಣ, ಇವಾಗ ಫುಲ್ ಪ್ರೊಟೆಕ್ಷನ್ ಹಾಕಿದ್ದಾರೆ. ನಾಳ್ದು ನೋಡೋಣ ಎಷ್ಟು ಡಿಫ್ರೆನ್ಸ್ ಆಗ್ತೀಯ ಅಂತ ನೋಡಬೇಕು. ಸ್ಕಿನ್ ಆಲ್ರೆಡಿ ಡಿಫ್ರೆನ್ಸ್ ಕಾಣಿಸ್ತಿದೆ ನನಗೆ. ಇಬ್ಬರದ್ದು ತುಂಬ ಡಿಫ್ರೆನ್ಸ್ ನಮಗೆ ಆ ಜಿಪ್ಗೆ ಕಾಯ್ಲಿಕ್ಕೆ ಟೈಮ್ ಇರಲಿಲ್ಲ. ಸೊ ನಾನು ಹಾಕ್ಕೊಂಡು ಕಾರ್ಡಿಯೋ ಆಗಬೇಕಿತ್ತು ಅಂತ ನಾವು ನಡ್ಕೊಂಡು ಹೋಗ್ತಿದ್ದೇವೆ. ಥ್ಯಾಂಕ್ ಯು ಫಾರ್ ಕರೆಕ್ಟಿಂಗ್ ಮೈ ಸೆಂಟೆನ್ಸ್. ಅಲ್ಲಿ ಬರುವಾಗ ಬರ್ವಾನಾ? ಇಲ್ಲಿ ಇನ್ನೊಂದು ರಿಟರ್ನ್ ಬರುವಾಗ ಈಚೆ ಹೋಗ್ಬಿಟ್ಟು ಪ್ಲೀಸ್. ನೋಡಿ ಫ್ರೆಂಡ್ಸ್, ಪುಷ್ಕರಣಿ. ಗೊತ್ತಾಗುತ್ತೆ ನಿಮಗೆ. ಮಂಗಳೂರಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬಂದ್ಬಿಟ್ಟು ನನಗೆ ಅರ್ಥ ಆಯಿತು. ನಾನು ಜಾಸ್ತಿ ನೀರು ಕುಡಿಯಲ್ಲ. ಇವ್ರದ್ದು ನೀರಿಗೆ ಕೂಡ ಕಾಸು ಕೊಡಬೇಕು ಅಂತ ಮತ್ತೆ ಬೆಂಗಳೂರಲ್ಲಿ ನೀರು ವೇಸ್ಟ್ ಮಾಡ್ತೀರಾ? ಹಾಂ ಹೌದು, ಸಾರಿ, ಇದು ವೇಸ್ಟ್ ಮಾಡ್ತಾ ಇದ್ದೀರಾ. ನೀರು ಬೆಲೆ ಗೊತ್ತಾಗುತ್ತೆ, ಇರಬೇಕು. Ankita, Hampi experience. Visit Hampi. It's a different kind of experience for you guys. ನಾನು ಅಷ್ಟು ಜಿಮ್ಮಲ್ಲಿ ಕಾರ್ಡಿಯೋ ಮಾಡ್ತೀನಿ, ಅದು ಬೇರೆ. ಬಟ್ ಹಾಗೆ ತುಂಬ ನಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಕ್ತು. ಮತ್ತೇನೊಂದು ವಿಷಯ ಬೇಕು ಅಂತ ಹೇಳಿ ಅಂಜನಾದ್ರಿಗೆ ಇನ್ನೊಂದು ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಇನ್ನೊಂದು ವಿಷಯ ಅಂದರೆ ನನಗೆ ನಂದು ರೂಮಿಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸಿಕ್ತು.
ಒಂದು ವರ್ಷ ನಾವಿದ್ವಿ, ಅಲ್ಲಿ ಸ್ಪೆಂಡೇ ಮಾಡ್ಲಿಲ್ಲ, ಇಲ್ಲಿ ಬಂದು ರೂಮಿ ಜೊತೆ ಸ್ಪೆಂಡ್ ಮಾಡಿದ್ದಂತೆ. ಮಾತು ಕೇಳು ನಂದು. ಅಲ್ಲಿ ವರ್ಕ್ ಇದು ಮನೆ ಕೆಲಸ ಮಾಡಿ ಬಂದ್ಬಿಟ್ಟು ಎಲ್ಲ ಇಲ್ಲಿ ಕೂಡ ಸುಸ್ತಾಗಿದ್ದೀವಿ, ಬಟ್ ಒಟ್ಟಿಗೆ ಇದ್ದೀವಿ ಅಲ್ಲ, ಸೊ ಅದು ಒಂದು ಖುಷಿ. ಇನ್ನೊಂದು ಪ್ರಾರ್ಥನಾ, ತುಂಬಾ ಸ್ಪೀಚ್ ಕೊಡ್ತಾ ಇದ್ದಾಳೆ. ಸಾಕು ಪ್ರಾರ್ಥನಾ, ನೀನ್ ಹೇಳಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು. ನೀನ್ ಹೇಳು. ನಾನು ಹೇಳ್ಬೇಕಂತಂದ್ರೆ ನನಗೆ ಇಷ್ಟು ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್. ಹಂಪಿಗೆ ಬನ್ನಿ, ಬರ್ತಾನೆ ಇರಿ, ಮಾಡ್ತಾನೆ ಇರಿ. ಸೊ ಇವಾಗ ನಮ್ದು ವ್ಲಾಗರ್ ಓನರ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳುವ. ಇವರ ಮುಖ ನೋಡಿಯೇ ಗೊತ್ತಾಗ್ತದೆ ಅಂತ ಎಕ್ಸ್ಪೀರಿಯನ್ಸ್. ನಾರ್ತ್ ಸೈಡ್ ಹಂಪಿಯಲ್ಲಿ ಸ್ಕೂಟಿ ತಗೊಂಡು ಒನ್ ಡೇ ಫುಲ್ ಸ್ಕೂಟಿಯಲ್ಲಿ ಹೋಗ್ಬೋದು ನೀವು, ಅದು ಬರೀ ನಾರ್ತ್ ಸೈಡ್ ಮಾತ್ರ. ಬಟ್ ಸೌತ್ ಸೈಡ್ ಬಂದರೆ ಯು ಕೆನಾಟ್ ರೆಂಟ್ ಸ್ಕೂಟಿ, ನೀವು ಆಟೋದಲ್ಲೇ ಹೋಗಬೇಕು, ಆರಲ್ಸ್ ನಿಮ್ಮ ಓನ್ ಕಾರ್ ಇದ್ರೂ ನಡೆಯುತ್ತೆ, ಆರಲ್ಸ್ ರೆಂಟೆಡ್ ಕಾರ್ ತಗೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ಕೂಟಿ ಅಲಾವ್ ಇಲ್ಲ, ಇಲ್ಲಾಂದರೆ ಆಟೋ ಕಾರ್ ಮಾತ್ರ ಸೌತ್ ಹಂಪಿಯಲ್ಲೇ ಅಲಾವ್ ಇರೋದು. ಇದೆಲ್ಲೂ ನಾನು ಕೇಳಿಲ್ಲ, ಇಲ್ಲಿ ಬಂದು ಅದಕ್ಕೊಂದು ಕತ್ರಿ ಬಿತ್ತು. ಆ್ಯಂಡ್ ಆಟೋಗೆ ಒನ್ ಡೇಗೆ 2500 ಪರ್ ಡೇ.